ಪಟ್ಟಿಯಲ್ಲಿ ಇರುವ ಆನೆಗುಂದಿಗೆ ತಂಗಡಗಿಯಿಂದ ಅವಮಾನ, ಮ್ಯಾಗಳಮನಿ ಆರೋಪ. ಆನೆಗುಂದಿಯು ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸೇರಿದ್ದರೂ ಉತ್ಸವಕ್ಕೆ 3 ಕೋಟಿ ರೂಪಾಯಿ ಕಾಟಾಚಾರಕ್ಕೆ ಮಂಜೂರು ಮಾಡಿ ಆನೆಗುಂದಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ತಂಗಡಗಿ ಅವರು ಅವಮಾನ ಮಾಡಿದ್ದಾರೆ ಎಂದು ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಬಸವರಾಜ ಮ್ಯಾಗಳಮನಿ ಆರೋಪಿಸಿದ್ದಾರೆ. ಹಂಪಿಯ ಮೂಲ ರಾಜಧಾನಿ ಆನೆಗುಂದಿ ಆಗಿದ್ದು, ಹಂಪಿಯಂತೆ ಆನೆಗುಂದಿ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸೇರಿದೆ. ಇಲ್ಲಿಗೆ ವಿದೇಶಿಗರು ಭೇಟಿ ನೀಡುತ್ತಿದ್ದಾರೆ. ಹಂಪಿ ಉತ್ಸವಕ್ಕೆ 25 ಕೋಟಿ ಬಿಡುಗಡೆ ಮಾಡಿದರೆ ಆನೆಗುಂದಿ ಉತ್ಸವಕ್ಕೆ 8 ಕೋಟಿಯಾದರೂ ಮಂಜೂರು ಮಾಡಬೇಕಿತ್ತು. ಕನಕಗಿರಿ ಉತ್ಸವಕ್ಕೆ ಬಿಡುಗಡೆ ಮಾಡಿದಂತೆ 6 ಕೋಟಿ ರೂಪಾಯಿಯಾದರೂ ಬಿಡುಗಡೆ ಮಾಡಬಹುದಿತ್ತು. ತಾರತಮ್ಯ ನೀತಿ ಅನುಸರಿಸುತ್ತಿರುವ ಸಚಿವರು ತಮ್ಮ ಸ್ವಂತ ಹಣ ಅಲ್ಲ, ಸರ್ಕಾರದ ಹಣ, ಅದು ನಮ್ಮ ಹಣ, ಜನರ ಹಣ ಎನ್ನುವುದನ್ನು ಅರ್ಥ ಮಾಡಿಕೊಳ್ಬೇಕು. ಗಂಗಾವತಿಯಲ್ಲಿ ಸ್ವಪಕ್ಷದ ಶಾಸಕರಿದ್ದರಿಂದ ಪಕ್ಷ ಭೇದ ಮಾಡುತ್ತಾ ಇಂತಹ ಕೀಳು ಮಟ್ಟದ ರಾಜಕೀಯ ಮಾಡುತ್ತಿರುವ ತಂಗಡಗಿ ವಿರುದ್ಧ ಮ್ಯಾಗಳಮನಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಜಿಲ್ಲೆಯರೇ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಆಗಿರುವುದಕ್ಕೆ ಸಾರ್ಥಕವಾಗಬೇಕಾದರೆ ಕೂಡಲೇ 6 ಕೋಟಿ ಬಿಡುಗಡೆ ಮಾಡಬೇಕು ಹಾಗೂ ಮಳೆಗಾಲ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಇದೇ ತಿಂಗಳು ಉತ್ಸವ ಆಚರಿಸಬೇಕು. ಆನೆಗುಂದಿಯ ಹಿರಿಮೆ ಕಾಪಾಡಬೇಕು. ಇಲ್ಲದೆ ಹೋದರೆ ಅವರ ವಿರುದ್ಧ ಹೋರಾಟ ಹಮ್ಮಿಕೊಳ್ಳಲಾಗುವುದು. ಇದಕ್ಕೆ ಅವಕಾಶ ಮಾಡಿಕೊಡದೆ 6 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಉತ್ಸವ ಆಚರಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಮ್ಯಾಗಳಮನಿ ಸಚಿವರನ್ನ ಒತ್ತಾಯಿಸಿದ್ದಾರೆ.